ಕರ್ತನಲ್ಲಿ ಪ್ರೀತಿಯುಳ್ಳ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಯೇಸು ಸ್ವಾಮಿಯ ಪುನರುತ್ಥಾನ ದಿನದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸುವವಳಾಗಿದ್ದೇನೆ. ಈ ದಿನದಲ್ಲಿ ಆತನ ಒಂದು ಪುನರುತ್ಥಾನ ಹಬ್ಬದ ಒಂದು ಸಂಭ್ರಮದಲ್ಲಿ ನಾವು ನಾವು ಕೆಲವು ಕ್ಷಣಗಳ ಕಾಲ ನಾವು ಆತನ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋಣ. ಈ ಒಂದು ಪುನರುತ್ಥಾನದ ಹಬ್ಬದ ಒಂದು ವಿಶೇಷದ ಒಂದು ಸಂದೇಶ ಯಾವುದೆಂಬುದಾಗಿ ನಾವು ನೋಡುವಾಗ, ನಮ್ಮ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು 4 ಸುವಾರ್ತ ಪಾರಾಯಣಗಳಲ್ಲಿಯೂ ಕೂಡ ನಾವು ಯೇಸು ಸ್ವಾಮಿಯ ಒಂದು ಪುನರುತ್ಥಾನದ ವಿಷಯದ ಕುರಿತಾಗಿ ನಾವು ನೋಡ್ತೇವೆ. ನಮ್ಮ ಸತ್ಯವೇದದಲ್ಲಿ ನಾವು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ಅಂದ್ರೆ ಆದಾಮನ ಕಾಲದಿಂದ ಯೇಸು ಸ್ವಾಮಿಯ ಕಾಲದವರೆಗೂ ಕೂಡ ಸುಮಾರು 4 ವರ್ಷಗಳ ಒಂದು ಚರಿತ್ರೆ ಇತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡೋರಾಗಿದ್ದೇವೆ. ಹೇಗೆ ಆದಿಯಲ್ಲಿ ಏದೆನ್ ತೋಟದಲ್ಲಿ ಒಬ್ಬ ಮನುಷ್ಯನ ಅವಿಧೇಯತ್ವ ನಿಮಿತ್ತವಾಗಿ ಭೂಮಿಗೆ ಶಾಪ ಮತ್ತು ಪಾಪ ಎನ್ನುವಂಥದ್ದು ಬಂತೋ, ಅದಕ್ಕೆ ಸಾಂಕೇತಿಕವಾಗಿ ಭೂಮಿಯಲ್ಲಿ ಆ ಮುಳ್ಳು ಬೆಳೆಸಲ್ಪಟ್ಟಿತೆಂಬುದಾಗಿ ನಾವು ನೋಡ್ತೇವೆ. ಹಾಗೆಯೇ ಒಬ್ಬ ವ್ಯಕ್ತಿಯ ವಿಧೇಯತ್ವ ಅಂದ್ರೆ ನಮ್ಮ ಯೇಸು ಸ್ವಾಮಿಯ ವಿಧೇಯತ್ವದ ನಿಮಿತ್ತವಾಗಿ ಆ ಒಂದು ಶಾಪ ಎನ್ನುವಂಥದ್ದು ಸಂಪೂರ್ಣವಾಗಿ ಅದು ತೊರೆದು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಮುಳ್ಳಿನ ಕಿರೀಟವನ್ನ ಆತನು ತನ್ನ ಶಿರದ ಮೇಲೆ, ಆತನ ತಲೆಯ ಮೇಲೆ ಹೊರುವುದರ ಮೂಲಕವಾಗಿ ಆ ಎಲ್ಲ ಶಾಪ ಮತ್ತು ಪಾಪದಿಂದ ನಮಗೆ ಆತನು ಬಿಡುಗಡೆ ಕೊಟ್ಟನು ಎಂಬುದಾಗಿ ನಾವು ವಾಕ್ಯಗಳ ಮುಖಾಂತರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನು ನಮ್ಮ ಎಲ್ಲ ಶಾಪಗಳನ್ನ ಮುಳ್ಳಿನ ಕಿರೀಟವನ್ನು ಧರಿಸುವುದರ ಮೂಲಕವಾಗಿ ಅದನ್ನ ಆತನು ಜಯಿಸಿದನು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಈ ಒಂದು ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಒಂದೊಂದು ರೀತಿಯಾದಂಥ ಆಚರಣೆಗಳನ್ನು ನಾವು ಮಾಡ್ತೇವೆ. ಕೆಲವರು ಜನ್ಮದಿನದ ಆಚರಣೆನ ಮಾಡ್ತಾರೆ, ಮತ್ತು ವಿವಾಹ ವಾರ್ಷಿಕೋತ್ಸವದ ಆಚರಣೆನ ಮಾಡ್ತೇವೆ, ಮತ್ತು ಸ್ತ್ರೀಯರ ದಿನಾಚರಣೆಯನ್ನು ನಾವು ಮಾಡ್ತೇವೆ, ತಾಯಂದ್ರ ದಿನಾಚರಣೆ ಮತ್ತು ತಂದೆಯಂದ್ರ ದಿನಾಚರಣೆ, ಹಲವಾರು ವಿಧದಲ್ಲಿ ದಿನಾಚರಣೆಗಳನ್ನು ಆಚರಿಸ್ತೇವೆ. ಆದರೆ ಎಲ್ಲದಕ್ಕಿಂತ ವಿಶೇಷವಾದಂಥದ್ದು ಯಾವುದು ಎಂಬುದಾಗಿ ನೋಡುವಾಗ, ನಮ್ಮ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಂಥ ಈ ಒಂದು ವಿಶೇಷವಾದಂಥ ಒಂದು ದಿನವನ್ನ ನಾವು ಸಂಭ್ರಮದಿಂದ ಆಚರಿಸುವಂಥದ್ದು ಬಹಳ ವಿಶೇಷ. ಯಾಕಂದ್ರೆ ಯಾವ ಧರ್ಮದಲ್ಲಿಯೂ ಕೂಡ ಪುನರುತ್ಥಾನ ಹಬ್ಬವನ್ನ ಆಚರಣೆ ಮಾಡೋದಿಲ್ಲ. ಆದರೆ ನಮ್ಮ ಸ್ವಾಮಿ ಆತನು ಜೀವದಿಂದ ಎದ್ದಿದ್ದಾನೆ. ಆತನು ಈಗಲೂ ಕೂಡ ಜೀವಿಸುವಂತ ದೇವರು. ಹಾಗಾಗಿ ನಾವು ಈ ಹಬ್ಬವನ್ನ ನಾವು ಕ್ರಿಸ್ಮಸ್ ಹಬ್ಬಕ್ಕಿಂತ ಇನ್ನೂ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನ ನಾವು ಆಚರಣೆ ಮಾಡುವ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಯೋಬನ ಒಂದು ಪುಸ್ತಕ, ಹಳೆ ಒಡಂಬಡಿಕೆ ಯೋಬನ ಪುಸ್ತಕ 19ನೇ ಅಧ್ಯಾಯದ 25ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾನಂತೂ ನನ್ನ ನ್ಯಾಯಸ್ಥಾಪಕನು ಜೀವ ಸ್ವರೂಪನೆಂದು ಬಲ್ಲೆನು. ಆತನ ಕಡೆಗೆ ಧೂಳಿನಿಂದ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ನ್ಯಾಯಸ್ಥಾಪಕನು ಆತನು ಜೀವ ಸ್ವರೂಪನು ಎಂಬುದಾಗಿ ಬಲ್ಲೆನೆಂಬುದಾಗಿ ಯೋಬನು ಆಗಲೇ ಆ ಒಂದು ವಿಷಯದ ಕುರಿತಾಗಿ ಮಾತನಾಡಿರುವಂಥದ್ದನ್ನ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. ಹೌದು, ನಮ್ಮ ಸ್ವಾಮಿ ಆತನು ಮರಣವನ್ನ ಜಯಿಸಿದ ಕಾರಣ ನಾವು ಧೈರ್ಯವಾಗಿ ನಿಂತು ನಾವೊಂದು ಪ್ರಶ್ನೆ ಮಾಡ್ತೇವೆ: ಮರಣವೇ ನಿನ್ನ ಜಯವೆಲ್ಲಿ, ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ನಾವು ಧೈರ್ಯವಾಗಿ ನಾವು ಪ್ರಶ್ನೆ ಮಾಡುವಂಥದಕ್ಕೆ ನಾವು ಮನಸ್ಸು ಮಾಡಬಹುದು. ಯಾಕಂದ್ರೆ ನಮ್ಮ ಸ್ವಾಮಿ ಮರಣದ ಕೊಂಡಿಯನ್ನ ಆತನು ಮುರಿದು ಹಾಕಿದ್ದಾನೆ. ಯಾತಕ್ಕಾಗಿ ದೇವರು ಯೇಸು ಸ್ವಾಮಿಯನ್ನ ಮರಣದಿಂದ ಎಬ್ಬಿಸಬೇಕಾಗಿತ್ತು? ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ: ಯಾಕೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದರು ಎಂಬುದಾಗಿ ನೋಡುವಾಗ ಅದಕ್ಕೆ ಹಲವಾರು ಕಾರಣಗಳನ್ನ ನಾವು ನೋಡ್ಬೋದು. ಆದರೆ ಚುಟುಕಾಗಿ ಕೆಲವು ವಿಷಯಗಳನ್ನ ಮಾತ್ರ ನಾವು ಈ ಒಂದು ಸಮಯದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲು ಆತನು ಪುನರುತ್ಥಾನ ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 25ನೇ ವಚನ ಹೀಗೆ ಹೇಳ್ತದೆ: ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸಲಿಕ್ಕಾಗಿ ಆತನು ಬದುಕುವವನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳಲ್ಪಡ್ತಾ ಇದೆ ಪ್ರಿಯರೇ.
ಹೌದು. ನಾವು ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಜನಿಸಿ ಬಂದಾಗ ಕುರುಬರು ಆ ದೂತನ ಒಂದು ಶುಭ ಸಮಾಚಾರವನ್ನು ಕೇಳಿಸಿಕೊಂಡು ಅವರಿಗೆ ಬಹಳ ಸಂತೋಷ ಆಯಿತು. ಹೌದು, ನಮಗಾಗಿ ಒಬ್ಬ ರಕ್ಷಕ ವೀರನು ಜನಿಸಿದ್ದಾನೆ. ನಮ್ಮನ್ನ ತಳ್ಳಲ್ಪಟ್ಟವರು ಯಾರ್ಯಾರೆಲ್ಲ ನೊಂದುಕೊಂಡಿದ್ದಾರೋ, ದುಃಖದಲ್ಲಿದ್ದಾರೋ, ವೇದನೆಯಲ್ಲಿದ್ದಾರೋ ಅಂಥವರೆಲ್ಲರೂ ಕೂಡ ಬಹಳ ಸಂತೋಷ ಪಡುವಂತ ಒಂದು ದಿನ ಅದಾಗಿತ್ತು. ಆದರೆ ಅದೇ ಯೇಸು ಸ್ವಾಮಿ ಆತನು ಕಲ್ವಾರಿ ಶಿಲುಬೆಗೆ ಹಾಕಲ್ಪಟ್ಟಾಗ ಬಹುಶಃ ಅವರಲ್ಲಿ ಒಂದು ಅನುಮಾನ ಬಂದಿರಬಹುದು. ಹಾಗಾದ್ರೆ ಈ ರಕ್ಷಣಾ ವೀರನನ್ನೇ ಈ ರೀತಿಯಾಗಿ ಶಿಲುಬೆಗೆ ಏರಿಸಿದ್ರಲ್ಲ, ನಮ್ಮನ್ನ ಯಾರು ಮುಂದೆ ರಕ್ಷಿಸ್ತಾರೆ ಎನ್ನುವಂತ ಅನುಮಾನದ ದೆಸೆಯಿಂದ ಎಲ್ಲಿ ಅವರು ಚದರಿ ಹೋಗ್ತಾರೆ. ಹಾಗಾಗಿ ಆ ಒಂದು ಆಲೋಚನೆ ಮೇರೆಗೆ ತಂದೆಯಾದ ದೇವರು ಹೌದು, ನನ್ನ ಮಗನ ಪುನರುತ್ಥಾನದ ನಿಮಿತ್ತವಾಗಿ ಆ ರಕ್ಷಣೆ ಅವರಿಗೆ ಸಂಪೂರ್ಣವಾಗಿ ಕೊಡಲ್ಪಡಬೇಕೆಂಬುದಾಗಿ ತಿಳಿದು ಈ ಒಂದು ಕಾರಣಕ್ಕಾಗಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದರು ಎಂಬುದಾಗಿ ನಾವು ತಿಳಿದುಕೊಳ್ಬಹುದು ಪ್ರಿಯರೇ. ಸಂಪೂರ್ಣವಾದಂತ ರಕ್ಷಣೆ ಆತನು ನಮಗೆ ಕೊಡ್ಲಿಕ್ಕಾಗಿ ಪುನರುತ್ಥಾನ ಹೊಂದಿದನು. ನಮ್ಮ ಸ್ವಾಮಿ ಯೂದ ಕುಲ ಸಿಂಹವಾಗಿ ಆತನು ಎದ್ದಿದ್ದಾನೆ. ಆತನು ಯುಗ ಯುಗಕ್ಕೂ ಜೀವಿಸುವಂತ ದೇವರು ಮಾತ್ರವಲ್ಲ, ನಮ್ಮನ್ನು ಅಂತ್ಯದವರೆಗೂ ಕೂಡ ನಮ್ಮ ಕೈ ಹಿಡಿದು ನಡೆಸುವಂತ ದೇವರು ಆತನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಮನುಷ್ಯನ ಜೀವಿತ ನೋಡುವಾಗ ಆತನು ಬೆಳೆದು ಆತನು ಸಣ್ಣ ಪ್ರಾಯದಲ್ಲಿರುವಾಗ ತಂದೆ ತಾಯಿನ ಆತುಕೊಂಡು ಜೀವಿಸ್ತಾನೆ. ಒಂದು ಸ್ವಲ್ಪ ಆತನು ದೊಡ್ಡವನಾದ ಮೇಲೆ ವಿದ್ಯಾಭ್ಯಾಸನ ಪಡೆದು ಕೆಲಸ ಕಾರ್ಯಗಳಿಗೆ ಹೋಗ್ತಾನೆ. ಅದಾದ ಮೇಲೆ ಆತನು ತನ್ನ ಒಂದು ಕುಟುಂಬವನ್ನ ಕಟ್ಟಿಕೊಳ್ತಾನೆ. ಹೆಂಡತಿ ಮಕ್ಕಳನ್ನ ಪಡೀತಾನೆ. ಅದಾದ ಮೇಲೆ ಆತನ ಒಂದು ಅಂತ್ಯ ಸ್ಥಿತಿ ಬರುವಂತ ಸಂದರ್ಭದಲ್ಲಿ, ಆತನು ಮರಣ ಹೊಂದಬೇಕಾದಂತ ಸಂದರ್ಭದಲ್ಲಿ ಆತನ ನೆಂಟರಿಷ್ಟರು ಆತನ ಮನೆಯವರೆಗೂ ಬರ್ತಾರೆ. ಅಂತ್ಯ ಸಂಸ್ಕಾರಕ್ಕಾಗಿ ಬರಬಹುದು. ಆತನ ಹೆಂಡತಿ ಆ ಒಂದು ಬೀದಿಯ ಕೊನೆಯವರೆಗೂ ಬರಬಹುದು. ಆತನು ಹೆತ್ತಂತ ಮಕ್ಕಳು ಗೋರಿಯವರೆಗೂ ಬರ್ತಾರೆ. ಆದರೆ ಅದಾದ ನಂತರ ಮುಂದೆ ಯಾರು ಆತನ ಜೊತೆ ಇರುವವರಾಗಿರ್ತಾರೆ? ಇದೊಂದು ದೊಡ್ಡ ಪ್ರಶ್ನೆ ಒಬ್ಬ ಕವಿಗೆ ಅದು ಹುಟ್ಟಿತೆಂಬುದಾಗಿ ನಾವು ನೋಡ್ತೇವೆ. ಆತನು ಕೇಳ್ತಾನೆ, ಇಲ್ಲಿವರೆಗಷ್ಟೇನಾ ಮನುಷ್ಯನ ಜೀವಿತ? ಅದಾದ ಮೇಲೆ ಆತನ ಜೊತೆಗೆ ಯಾರು ಬರುವವರಾಗಿದ್ದಾರೆ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಹಲವಾರು ಧರ್ಮ ಗ್ರಂಥಗಳಲ್ಲಿ ಹುಡುಕ್ತಾನೆ, ಆತನಿಗೆ ಉತ್ತರ ಸಿಗೋದಿಲ್ಲ. ಆದ್ರೆ ನಾವಾದ್ರೂ ನಮಗೆ ಆ ರೀತಿಯಾಗಿಲ್ಲ. ನಮ್ಮ ಸ್ವಾಮಿ ಯಾವಾಗಲೂ ನಮ್ಮ ಜೊತೆ ಜೀವಿಸುವಂತ ದೇವರೆಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಹೇಗೆಂಬುದಾಗಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದ 20ನೇ ವಚನ ಹೀಗೆ ಹೇಳ್ತದೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ನಾನು ಇರ್ತೇನೆ. ಯುಗ ಅಂತ್ಯ ಆಗುವವರೆಗೂ ಎಲ್ಲಾ ಸಮಯದಲ್ಲೂ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಇದು ಒಂದು ಪುನರುತ್ಥಾನದ ಒಂದು ಸಂದೇಶ. ನಮ್ಮನ್ನ ಅರ್ಧದಲ್ಲಿ ಕೈ ಬಿಟ್ಟು ಹೋಗುವ ದೇವರಲ್ಲ, ಯಾವಾಗಲೂ ನಮ್ಮ ಸಂಗಡ ಇರುವಂತ ದೇವರು ಆತನಾಗಿದ್ದಾನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. 2 ತಿಮೋತಿ 1:12 ಕೂಡ ನಾವು ನೋಡ್ತೇವೆ, ನಾನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಪದೇ ಪದೇ ದೇವರು ನಮಗೆ ಒಂದು ಒಂದು ಅಶ್ಯೂರೆನ್ಸ್ ಅನ್ನು ಆತನು ಕೊಡುವಾತನಾಗಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಯೇಸು ಸ್ವಾಮಿ ಯಾಕೆ ಪುನರುತ್ಥಾನ ಹೊಂದಿದ್ರು ಅಂದರೆ ಭಯವನ್ನು ಹೋಗಲಾಡಿಸಲು. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯದ 17 ಮತ್ತು 18ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾಗಿದ್ದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಎಂಬುದಾಗಿ ಹೇಳ್ತಾರೆ. ಯಾರು ಈ ರೀತಿಯಾದ ಒಂದು ಅಭಯದ ಮಾತನ್ನು ಹೇಳಲಿಕ್ಕೆ ಸಾಧ್ಯ? ಈ ಲೋಕದಲ್ಲಿ ನೋಡುವಾಗ ಎಲ್ಲಾ ಕಡೆಯೂ ಕೂಡ ಭಯವು ಆವರಿಸಿಕೊಂಡಿರುವಂಥದ್ದನ್ನ ನಾವು ನೋಡಬಹುದು. ಅನೇಕರು ಭಯದ ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಯಾವ್ಯಾವ ರೀತಿಯಾದ ಬಂಧನ ಎಂಬುದಾಗಿ, ಯಾವ್ಯಾವ ರೀತಿಯಾದ ಭಯ ಎಂಬುದಾಗಿ ನಾವು ನೋಡುವಾಗ, ಮನುಷ್ಯರ ಭಯ, ಕೆಲವರಿಗೆ ಭವಿಷ್ಯತ್ತಿನ ಭಯ, ಕೆಲವರಿಗೆ ತಮ್ಮ ಶರೀರದಲ್ಲಿರುವಂಥ ರೋಗದ ವಿಷಯದಲ್ಲಿ ಭಯ, ಕೆಲವರಿಗೆ ದುರಾತ್ಮಗಳ ವಿಷಯದಲ್ಲಿ ಭಯ, ಇನ್ನು ಅನೇಕ ತರವಾದಂಥ ಭಯ, ಇನ್ನು ಕೆಲವರಿಗೆ ಮರಣದ ಭಯ ಕೂಡ ಕಾಡುವಂಥದ್ದಾಗಿದೆ. ಆದರೆ ನಮ್ಮ ಸ್ವಾಮಿ ಹೇಳ್ತಾ ಇದ್ದಾರೆ, ಹೆದರಬೇಡ, ನಾನೇ ಮೊದಲಿನವನು ಕೊನೆಯವನಾಗಿದ್ದೇನೆ, ಈಗ ಯಾವಾಗಲೂ ಕೂಡ ನಾನು ಜೀವಿಸುವವನಾಗಿದ್ದೇನೆ ಎಂಬುದಾಗಿ ಭಯವನ್ನ ನಮ್ಮಿಂದ ತೊಲಗಿಸ್ಲಿಕ್ಕಾಗಿ ಆತನು ಪುನರುತ್ಥಾನ ಹೊಂದಿದನು ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಯೋಬನ ಪುಸ್ತಕ 3ನೇ ಅಧ್ಯಾಯದ 25ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು ಎಂಬುದಾಗಿ. ನಮ್ಮಲ್ಲಿ ಭಯ ಎನ್ನುವಂಥದ್ದು ಯಾವ ರೀತಿಯಾಗಿ ಕಾರ್ಯ ಮಾಡ್ತದಂದ್ರೆ, ನಾವು ಯಾವುದಕ್ಕಾಗಿ ನಾವು ಹೆದರ್ತೀವೋ ಅದು ನಮಗೆ ಬರ್ತದೆ.
ಹಾಗಾಗಿ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದ್ರೆ ಸ್ವಾಮಿ ಆ ಭಯವನ್ನ ನಮ್ಮಿಂದ ತೆಗೆದು ಹಾಕ್ಲಿಕ್ಕಾಗಿ ಆತನು ಪುನರುತ್ಥಾನ ಹೊಂದಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ಆತನ ಜೊತೆಯಲ್ಲೇ ಇದ್ದಂತ ಶಿಷ್ಯರು ಆ ಒಂದು ಸಮುದ್ರದಲ್ಲಿ ಅಲೆಗಳು ಭೋರ್ಗರೆಯುವಾಗ ಅವರು ಹೆದರ್ತಾರೆ. ಆಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಆ ಒಂದು ಅಲೆಗಳನ್ನ ಶಾಂತಪಡಿಸಿ ಅವರಿಗೆ ಅವರಿಗೆ ಗದರುವಂತದ್ದನ್ನ ನಾವು ನೋಡ್ತೇವೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಯಾಕೆ ಹೆದರ್ತೀರಾ ಎಂಬುದಾಗಿ. ಈ ದಿನದಲ್ಲಿ ನಮ್ಮ ಜೀವನದಲ್ಲಿ ಕೂಡ ಹಲವಾರು ಏರುಪೇರುಗಳು ಬರುವಂತ ಸಮಯದಲ್ಲಿ ನಾವು ಕೂಡ ಭಯ ಪಡ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ವಿಶ್ವಾಸವು ಕಡಿಮೆ ಆದಾಗ ನಮಗೆ ಆ ಒಂದು ಭಯ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಮರಣ ಹೊಂದಿದ ಕೂಡಲೇ ಆತನ ಜೊತೆಗೇ ಇದ್ದಂತ ಶಿಷ್ಯರು ಎಲ್ಲರೂ ಕೂಡ ಭಯದ ನಿಮಿತ್ತವಾಗಿ ಅವರು ಚದರಿಸಲ್ಪಟ್ಟು ಹೋಗಿ ಅಡಗಿಕೊಂಡು ಬಾಗಿಲುಗಳನ್ನು ಹಾಕಿಕೊಂಡು ಕೂತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆ ಸ್ಥಳದಲ್ಲಿಯೂ ಕೂಡ ಯೇಸು ಸ್ವಾಮಿ ಒಳಗಡೆ ಪ್ರವೇಶಿಸಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಸ್ವಾಮಿ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯದ 25ನೇ ವಚನ ಹೀಗೆ ಹೇಳ್ತದೆ, ಮನುಷ್ಯನ ಭಯ ಉರುಲು ಎಂಬುದಾಗಿ. ಮನುಷ್ಯರ ಭಯ ನಮಗೆ ಅದು ಉರುಲಾಗಿ ಮಾರ್ಪಡುವಂಥದ್ದಾಗಿದೆ. ಹಾಗಾಗಿ ಸ್ವಾಮಿ ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯರಿಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ದೇವರಿಗೆ ಭಯಪಟ್ರೆ ಸಾಕು. ಇನ್ನು ಯಾವ ತರವಾದಂಥ ಭಯ ನಮ್ಮಲ್ಲಿ ಇರಬಾರ್ದು ಎಂಬುದಾಗಿ ದೇವರು ನಮಗೆ ಆತನು ತನ್ನ ವಾಕ್ಯಗಳ ಮುಖಾಂತರ ತಿಳಿಸುವವನಾಗಿದ್ದಾನೆ. ಇನ್ನು ಹಲವಾರು ಜನರು ಮೂಢನಂಬಿಕೆಗಳ ವಿಷಯದಲ್ಲಿ ಭಯ. ಒಂದು ಬೆಕ್ಕು ಅಡ್ಡ ಬಂದ್ರೆ ಅದಕ್ಕೆ ಹೆದರ್ತಾರೆ. ಹಲ್ಲಿ ಲೊಚಗುಟ್ಟಿದ್ರೆ ಹೆದರ್ತಾರೆ. ಗೂಬೆ ಕೂಗಿದರೆ ಹೆದರ್ತಾರೆ. ನಾಯಿ ಅತ್ತರೆ ಹೆದರ್ತಾರೆ. ಯಾಕೆ ಎಂಬುದಾಗಿ ನೋಡುವಾಗ ಒಂದು ರೀತಿಯಾದ ಭಯ. ಇನ್ನು ಕೆಲವರು ನನಗೆ ಯಾವಾಗ ಮರಣ ಸಂಭವಿಸ್ತದೋ ಎಂಬುದಾಗಿ ತುಂಬಾನೇ ಅವರು ಹೆದರುವವರಾಗಿರ್ತಾರೆ. ಆದ್ರೆ ವಾಕ್ಯ ಹೇಳ್ತದೆ, ನಮ್ಮ ತಲೆಯ ಕೂದಲು ಒಂದೊಂದು ಕೂಡ ಎಣಿಕೆಯಲ್ಲಿದೆ. ಸ್ವಾಮಿಯ ಅನುಮತಿ ಇಲ್ಲದೆ ಯಾವುದು ಒಂದು ಕೂಡ ನೆಲಕ್ಕೆ ಉದುರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ನಾವು ಯಾವುದಕ್ಕಾಗಿ ನಾವು ಭಯ ಪಡಬೇಕು? ನಮ್ಮ ಮರಣದ ದಿನ ಕೂಡ ಸ್ವಾಮಿ ಆತನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಅದಕ್ಕೆ ನಾವು ಒಂದು ದಿನ ಕೂಡಿಸ್ಲಿಕ್ಕಾಗೋದಿಲ್ಲ, ಒಂದು ದಿನ ಕಳೀಲಿಕ್ಕೆ ಆಗೋದಿಲ್ಲ. ಎಲ್ಲವೂ ದೇವರ ಕೈಯಲ್ಲಿರುವಾಗ ನಾವು ಆತನನ್ನ ನಂಬಿಕೊಂಡು ನಾವು ಸಂತೋಷವಾಗಿ ಜೀವಿಸಬೇಕೇ ಹೊರತು ಭಯದಲ್ಲಿ ನಾವಿರಬಾರ್ದು. ಅದಕ್ಕಾಗಿಯೇ ಸ್ವಾಮಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 26ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಕೂಡ ಸಾಯುವುದಿಲ್ಲ. ಎಂಥ ಒಂದು ಅಭಯದ ಒಂದು ಮಾತು. ಯಾತಕ್ಕಾಗಿ ಇಂಥ ಒಂದು ಮಾತುಗಳನ್ನು ದೇವರು ಕೊಟ್ಟರೂ ಕೂಡ ನಾವು ಮರೆತು ಬಿಡುವವರಾಗಿದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ ತನ್ನ ಮರಣದ ಮೂಲಕ ಮರಣ ಅಧಿಕಾರಿಯಾದಂಥ ಸೈತಾನನ ತಲೆಯನ್ನು ಆತನು ಜಜ್ಜಿ ಹಾಕಿದ್ದಾನೆ. ಹಾಗಾಗಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಭಯ ಅನ್ನುವಂಥ ಅಗತ್ಯತೆ ಇಲ್ಲ. ಮೂರನೇದಾಗಿ ನಾವು ನೋಡುವಾಗ ಯಾತಕ್ಕಾಗಿ ಸ್ವಾಮಿ ಪುನರುತ್ಥಾನ ಹೊಂದಬೇಕಾಗಿತ್ತು ಎಂಬುದಾಗಿ ನೋಡುವಾಗ ನಮಗಾಗಿ ಬೇಡಲು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 34ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕ್ರಿಸ್ತ ಏಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಸ್ವಾಮಿ ಈ ಭೂಮಿಗೆ ಬಂದು ನನಗೆ ಕೊಡಲ್ಪಟ್ಟಂತ ಜವಾಬ್ದಾರಿ ಮುಗೀತು ಎಂಬುದಾಗಿ ಹೇಳಿ ಯಾವುದೇ ಕಾರಣಕ್ಕೂ ಆತನು ನಮ್ಮನ್ನ ಕೈ ಬಿಟ್ಟು ಆತನು ಹೋಗಿ ಅಲ್ಲಿ ಪರಲೋಕ ರಾಜ್ಯವನ್ನ ಆತನು ಸಂತೋಷದ ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೆನೆಸುವುದು ಬೇಡ. ಆತನು ಮರಣ ಹೊಂದಿ ಪುನರುತ್ಥಾನ ಹೊಂದಿದ ಕೂಡಲೇ ಆತನು ತಂದೆಯ ಬಲಗಡೆಯಲ್ಲಿ ಆಸನನಾಗಿದ್ದುಕೊಂಡು ನಮಗಾಗಿ ಆತನು ಬೇಡುವ ಆತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಸೈತಾನನ ಸುಳ್ಳಿನ ಮಾತುಗಳಿಗೆ ನಾವು ಕಿವಿ ಕೊಡುವ ಅವಶ್ಯಕತೆ ಇಲ್ಲ. ಸೈತಾನನು ಹೇಳ್ತಾನೆ, ನೀನು ಪಾಪಿ, ನಿನ್ನನ್ನು ಯಾರು ಕೂಡ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ, ನೀನು ಇದೇ ಒಂದು ಸ್ಥಿತಿಯಲ್ಲಿ ಸಾಯ್ಬೇಕು ಎಂಬುದಾಗೆಲ್ಲ ಸೈತಾನನು ಹೇಳ್ತಾನೆ. ಆದ್ರೆ ಅದಕ್ಕೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗಾಗಿ ಮತ್ತು ನಮಗಾಗಿ ಯೇಸು ಸ್ವಾಮಿಯು ತಂದೆಯ ಬಲಗಡೆಯಲ್ಲಿ ನಿಂತುಕೊಂಡು ಬೇಡುವಾತನಾಗಿದ್ದಾನೆ. 1 ಯೋಹಾನ 2ನೇ ಅಧ್ಯಾಯದ 1ನೇ ವಚನವನ್ನು ನಾವು ನೋಡುವಾಗ, ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಏಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆಂಬುದಾಗಿ ನಾವು ನೆನಪು ಮಾಡ್ಕೊಳ್ಬೇಕು. ನಮಗೋಸ್ಕರ ಯಾರೂ ಇಲ್ಲ ಎಂಬುದಾಗಿ ಯೋಚಿಸುವುದು ಬೇಡ. ಆತನು ಒಬ್ಬ ನೀತಿವಂತನಾದ ಏಸು ಸ್ವಾಮಿಯು ನಮಗೋಸ್ಕರವಾಗಿ ತಂದೆಯಲ್ಲಿ ಆತನು ಬೇಡುವಾತನಾಗಿದ್ದಾನೆ. ನಾವು ಬೇಡಿದ ಕೂಡಲೇ ನಮ್ಮನ್ನ ಎಲ್ಲಾ ವಿಧವಾದಂಥ ಸಂಕಟಗಳಿಂದ ಆತನು ಬಿಡಿಸಲು ಆತನು ಶಕ್ತನಾಗಿದ್ದಾನೆ. ಹಾಗಾಗಿ ನಮಗೆ ಬೇಡಲಿಕ್ಕಾಗಿ ಏಸು ಸ್ವಾಮಿ ಪುನರುತ್ಥಾನವನ್ನು ಹೊಂದಿದ್ದನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಮಾತ್ರವಲ್ಲ, ನಾವು 4ನೇದಾಗಿ ಮತ್ತು ಕೊನೆಯದಾಗಿ ನಾವು ನೋಡ್ತೇವೆ, ಈ ಪ್ರಪಂಚದಲ್ಲಿ 2ನೆಯ ಬರುವಿಕೆಗಾಗಿ ಆತನು ಪುನರುತ್ಥಾನ ಹೊಂದಿದನೆಂಬುದಾಗಿ ನಾವು ನೋಡ್ತೇವೆ.
ಹೌದು. ಈ ದಿನದಲ್ಲಿ ಪ್ರಪಂಚಾದ್ಯಂತ ಎಲ್ಲರೂ ಕೂಡ ವಿಶೇಷವಾಗಿ ವಿಜ್ಞಾನಿಗಳು ಅವರು ಹಲವಾರು ರೀತಿಯಾದ ಭಯದಲ್ಲಿ ಇದ್ದಾರೆ. ಪ್ರಪಂಚ ಯಾವ ರೀತಿಯಾಗಿ ಅಂತ್ಯ ಆಗ್ಬಹುದು, ಮಾರಣಾಂತಿಕ ರೋಗಗಳಿಂದ ಅಂತ್ಯ ಆಗ್ತದೆ ಅಥವಾ ಆ, ಒಂದು ಪ್ರಳಯ ಬರ್ಬೋದು, ಭೂಕಂಪ ಆಗ್ಬೋದು ಎಂಬುದಾಗಿ ಸಮೀಪದಲ್ಲಿ ನಾವು ಒಂದು ವಿಷಯವನ್ನು ಕೂಡ ನಾವು ಕೇಳಿಸಿಕೊಂಡೆವು ಸುದ್ದಿಗಳಲ್ಲಿ. ಏನು ಅಂತ ಹೇಳುವಾಗ, ಒಂದು ದೊಡ್ಡದಾದಂಥ ಒಂದು ಆಸ್ಟೆರಾಯ್ಡ್ ಅದು ಬಂದು ಸ್ಪೇಸಿಂದ ಬಂದು ನಮ್ಮ ಒಂದು ಭೂಮಿಯನ್ನು ಹೊಡಿತದೆ. ಆ 7 ಖಂಡಗಳಲ್ಲಿ ಒಂದು ಖಂಡವಾದ್ರೂ ನಾಶವಾಗುವಷ್ಟು ರಭಸದಲ್ಲಿ ಅದು ಸಮೀಪಿಸ್ತಾ ಇದೆ ಎಂಬುದಾಗೆಲ್ಲ ಹೇಳಿ ಹೆದರ್ತಾ ಇದ್ರು. ಯಾಕೆ ಎಂಬುದಾಗಿ ನೋಡುವಾಗ ಅವ್ರಿಗೆ ಯೇಸು ಸ್ವಾಮಿಯ ಬರಣದ ಒಂದು ಅರಿವಿಲ್ಲ. ಆದ್ರೆ ನನಗೂ ಮತ್ತು ನಿಮಗೂ ಯೇಸು ಸ್ವಾಮಿಯ ಬರುಣ ಅದು ನಮಗೆ ಭಯ ಕೊಡುವಂಥದ್ದು ಅಲ್ಲ, ಅದು ಸಂತೋಷವನ್ನ ಕೊಡುವಂಥದ್ದು ಆಗಿರಬೇಕು ಪ್ರಿಯರೇ. ಯಾವ ರೀತಿಯಾಗಿ ಹೆಚ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಣಗಿದ ಎಲುಬುಗಳಲ್ಲಿ ಆ ಒಂದು ದೇವರ ಶ್ವಾಸವು ಹೋಗಿ ಅದಕ್ಕೆ ಜೀವವನ್ನ ತುಂಬಿ ಒಂದು ದೊಡ್ಡ ಸೈನ್ಯವಾಗಿ ಅದು ಕಾಲೂರಿ ನಿಂತಿತೋ, ಅದೇ ಪ್ರಕಾರವಾಗಿ ದೇವರ ಆತ್ಮನು ನಮ್ಮಲ್ಲಿ ಆತನು ಇಳಿದು ಬರುವಾಗ ನಾವು ಕಾಲೂರಿ ನಿಂತು ಆತನಿಗಾಗಿ ಒಂದು ದೊಡ್ಡ ಸೈನ್ಯವಾಗಿ ನಾವು ಮಾರ್ಪಡ್ಬೇಕೆಂಬುದಾಗಿ ದೇವರ ವಾಕ್ಯ ಈ ದಿನದಲ್ಲಿ ನಮಗೆ ಕರೆ ಕೊಡುವಂತದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 11ನೇ ವಚನ ಈ ರೀತಿಯಾಗಿ ಹೇಳಲ್ಪಡ್ತದೆ. ಏಸುವನ್ನು ಸತ್ತವರೊಳಗಿಂದ ಜೀವಿತವಾಗಿ ಎಬ್ಬಿಸಿದಾತನ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಏಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ. ಯಾವಾಗ ಏಸುವಿನ ಆತ್ಮ ನಮ್ಮಲ್ಲಿ ನೆಲೆಸುವಾಗ ನಾವು ಸತ್ತರೂ ಕೂಡ ನಾವು ಬದುಕುವವರಾಗಿರ್ತೇವೆ, ಯುಗ ಯುಗಕ್ಕೂ ಆತನ ಜೊತೆ ನಾವು ಜೀವಿಸುವವರಾಗಿರ್ತೇವೆ ಪ್ರಿಯರೇ. ಇದೇ ಒಂದು ಪುನರುತ್ಥಾನದ ಒಂದು ಸಂದೇಶವಾಗಿದೆ. ಯೇಸು ಸ್ವಾಮಿ ಆತನು ಅನೇಕ ವಿಷಯಗಳನ್ನು ನಮಗೆ ಈ ಸಮಯದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಸಂಪೂರ್ಣವಾಗಿ ನಮ್ಮನ್ನು ರಕ್ಷಿಸಲಿಕ್ಕಾಗಿ ಆತನು ಪುನರುತ್ಥಾನ ಹೊಂದಿದ್ದನು, ಭಯದಿಂದ ಬಿಡುಗಡೆಯನ್ನ ಕೊಡ್ಲಿಕ್ಕಾಗಿ ಆತನು ಪುನರುತ್ಥಾನ ಹೊಂದಿದ್ದನು, ತಂದೆಯ ಬಲಗಡೆಯಲ್ಲಿ ನಿಂತುಕೊಂಡು ನಮಗಾಗಿ ಭಿನ್ನವಿಸ್ಲಿಕ್ಕಾಗಿ ಆತನು ಪುನರುತ್ಥಾನ ಹೊಂದಿದ್ದನು. ಮಾತ್ರವಲ್ಲ, ಆತನು ಪುನಃ ಬಂದು ನಮ್ಮನ್ನ ಆತನ ರಾಜ್ಯಕ್ಕೆ ಸೇರಿಸಿಕೊಳ್ಳುವಂತ ಒಂದು ಉದ್ದೇಶದಿಂದ ಆತನು ಪುನರುತ್ಥಾನ ಹೊಂದಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಈ ಭೂಮಿಯಲ್ಲಿ ಪ್ರವಾಸಿಗಳಾಗಿ ನಮ್ಮನ್ನ ಸ್ವಾಮಿ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರವಾಸದ ದಿನಗಳನ್ನ ಆತನು ಮೆಚ್ಚುಗೆ ತರುವ ರೀತಿಯಲ್ಲಿ ನಾವು ಜೀವಿಸೋಣ. ಯೇಸು ಸ್ವಾಮಿ ಬಯಸುವ ರೀತಿಯಲ್ಲಿ ಆತನ ವಾಕ್ಯದ ನೆರಳಿನಲ್ಲಿ ನಾವು ಬದುಕಿ ಆತನಿಗೆ ಒಂದು ಒಳ್ಳೆ ಸಾಕ್ಷಿಗಳಾಗಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ಕೂಡ ನಾವು ಒಂದು ವೇಳೆ ಈ ಲೋಕದಲ್ಲಿ ಕಣ್ಣು ಮುಚ್ಚಿದರೂ ಕೂಡ ಪರಲೋಕದಲ್ಲಿ ನಾವು ಕಣ್ಣು ತೆರಿತೇವೆ ಎನ್ನುವಂತ ಒಂದು ದೃಢ ವಿಶ್ವಾಸ, ಧೈರ್ಯ ನಮ್ಮಲ್ಲಿ ಇರುವಂತದ್ದಾಗಿದೆ ಪ್ರಿಯರೇ. ಹಾಗಾಗುವ ಹಾಗೆ ಕರ್ತನು ನಮ್ಮೆಲ್ಲರನ್ನು ಕೂಡ ತನ್ನ ಆತ್ಮನ ಮೂಲಕ ಸಹಾಯ ಮಾಡಿ ನಡೆಸಿ